ಕಮರ್ಷಿಯಲ್ ಗ್ಯಾಸ್ ಅಭಾವ 6ನೇ ದಿನ ಕಾಲಿಟ್ಟಿದೆ. ಇವತ್ತು ಬೆಂಗಳೂರಲ್ಲಿ ಹಲವು ಹೋಟೆಲ್ ಬಂದ್ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ಗ್ಯಾಸ್ ಕೊರತೆಯಿಂದ ಹೋಟೆಲ್ಗಳು ಬಾಗಿಲು ಹಾಕಿತ್ತು. ಇವತ್ತು ಅನೇಕ ಹೋಟೆಲ್ ಬಂದ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಆಟೋ ಎಲ್ಪಿಜಿಗೂ ಅಭಾವ ಉಂಟಾಗುವಂತ ಸಾಧ್ಯತೆ ಇದೆ. ಎಲ್ಪಿಜಿ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ಗೂ ಗ್ಯಾಸ್ ಕೊರತೆ ಎಫೆಕ್ಟ್ ತಟ್ಟೋ ಸಾಧ್ಯತೆ ಇದೆ. ಗ್ಯಾಸ್ ಪೂರೈಕೆ ಆಗದಿದ್ರೆ 2 ದಿನದಲ್ಲಿ ಇಂದಿರಾ ಕ್ಯಾಂಟೀನ್ ಬಂದ್ ಆಗಲಿದೆಯಂತೆ. ಸದ್ಯ ನಗರ ಪಾಲಿಕೆಗಳ ಬಳಿ ಗುತ್ತಿಗೆದಾರರು ಸಮಸ್ಯೆ ತೋಡಿಕೊಂಡಿದ್ದಾರೆ. ಸುಮಾರು 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ನಲ್ಲಿ ಆಹಾರ ವ್ಯತ್ಯಯವಾಗುವ ಸಾಧ್ಯತೆ ಇದೆ. 2 ದಿನಕ್ಕೆ ಆಗುವಷ್ಟು ಆಹಾರ ತಯಾರಿಕೆಗೆ ಗ್ಯಾಸ್ ಇರೋದಾಗಿ ಗುತ್ತಿಗೆದಾರರು ಹೇಳಿದ್ದಾರೆ. ಎಲ್ಪಿಜಿ ಗ್ಯಾಸ್ ಇಲ್ಲದೆ ಇಂದಿರಾ ಕ್ಯಾಂಟೀನ್ನಲ್ಲಿ ಸಮಸ್ಯೆ ಆಗಿದೆ. ಸಮಸ್ಯೆ ಬಗೆಹರಿಸುವಂತೆ ಗುತ್ತಿಗೆ ಕಂಪನಿಗಳು ಪತ್ರ ಬರೆದಿವೆ. ಆಹಾರ ತಯಾರಿಕೆಗೆ ಗ್ಯಾಸ್ ಕೊರತೆ ಆಗ್ತಾ ಇದೆ. ಕೂಡಲೇ ಜಿಬಿಎ ಮಧ್ಯಪ್ರವೇಶ ಮಾಡಬೇಕು ಅಂತ ಆಗ್ರಹ ಮಾಡಲಾಗಿದೆ. ಸಮರ್ಪಕವಾಗಿ ಆಹಾರ ತಯಾರಾಗದ ಹಿನ್ನೆಲೆಯಲ್ಲಿ ಪೂರೈಕೆಯಲ್ಲೂ ವ್ಯತ್ಯಯವಾಗಲಿದೆ. ಹೀಗೆ ಮುಂದುವರೆದರೆ ಆಹಾರ ಪೂರೈಕೆ ಕಷ್ಟ ಅಂತ ಗುತ್ತಿಗೆದಾರರು ಅಭಿಪ್ರಾಯಪಟ್ಟಿದ್ದಾರೆ. ಮಕ್ಕಳ ಬಿಸಿಯೂಟಕ್ಕೂ ಗ್ಯಾಸ್ ಎಮರ್ಜೆನ್ಸಿ ತಟ್ಟಿದೆ. ಜಿಬಿಎ ವತಿಯಿಂದ ಪ್ರತಿದಿನ 24,000 ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆ ಮಾಡಲಾಗುತ್ತದೆ. ಆದರೆ ಇಂದು ನಾಳೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗದೇ ಇದ್ರೆ ಮಕ್ಕಳ ಊಟಕ್ಕೂ ತತ್ವಾರ ಎದುರಾಗಲಿದೆ. ಮಕ್ಕಳ ಬಿಸಿಯೂಟ ಸ್ಥಗಿತವಾಗುವ ಆತಂಕದಲ್ಲಿ ಮಕ್ಕಳಿದ್ದಾರೆ. ಚಿಕ್ಕಬಳ್ಳಾಪುರದ ಹಲವೆಡೆ ಹಾಸ್ಟೆಲ್ನಲ್ಲಿ ಬಿಸಿಯೂಟಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಚಿಂತಾಮಣಿ ಸೇರಿದಂತೆ ಹಲವು ಹಾಸ್ಟೆಲ್ಗಳಲ್ಲಿ ಸಿಲಿಂಡರ್ ಕೊರತೆ ಉಂಟಾಗಿದೆ. 200 ಜನ ವಿದ್ಯಾರ್ಥಿಗಳಿರುವಂತಹ ಹಾಸ್ಟೆಲ್ನಲ್ಲಿ ಸದ್ಯ 2 ಸಿಲಿಂಡರ್ ಸ್ಟಾಕ್ ಇದೆ. 2 ಸಿಲಿಂಡರ್ ಖಾಲಿ ಆದರೆ ಉಪವಾಸನೇ ಗತಿ ಅಂತ ಹಾಸ್ಟೆಲ್ ವಾರ್ಡನ್ ಹೇಳ್ತಾ ಇದ್ದಾರೆ. ಮೊದಲಿನಂತೆ ಸಿಲಿಂಡರ್ ಸಿಗ್ತಾ ಇಲ್ಲ. ಏಜೆಂಟ್ಗಳನ್ನ ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ಗ್ಯಾಸ್ ಎಮರ್ಜೆನ್ಸಿ ಬಿಸಿ ಸಾವಾಜಿ ಹೋಟೆಲ್ಗಳಿಗೂ ಕೂಡ ತಟ್ಟಿದೆ. ಅಡುಗೆ ಗ್ಯಾಸ್ ಅಲಭ್ಯತೆಯಿಂದಾಗಿ ಮೆನುವಿನಿಂದ ಕೆಲವೊಂದು ನಾನ್ ವೆಜ್ ತಿನಿಸುಗಳಿಗೆ ಕೋಕ್ ಕೊಡಲಾಗಿದೆ. ಮಟನ್ ಫ್ರೈ ಮತ್ತು ಚಿಕನ್ ಫ್ರೈ, ಡ್ರೈ ಬಿರಿಯಾನಿ ಮತ್ತು ರೊಟ್ಟಿ, ರೋಸ್ಟ್, ಆಯಿಲ್ ಚಪಾತಿ, ಗ್ಯಾಸ್ ಆಮ್ಲೆಟ್ ಮಾಡೋದಾಗಿ ಜಾಸ್ತಿ ಗ್ಯಾಸ್ ಬೇಕು ಅದು ಮಾಡೋದಕ್ಕೆ. ಹಾಗಾಗಿ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಬಹಳ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ನಾವು ಕೆಲವು ಮೆನುವಿನಲ್ಲಿನ ಐಟಂಗಳನ್ನು ಕೈಬಿಟ್ಟಿದ್ದೇವೆ ಅಂತ ಸಾವಾಜಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ರಾಮು ಸಾವಾಜಿ ಹೇಳಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಪ್ರಸಿದ್ಧ ಪ್ರಕಾಶ್ ಕೆಫೆಗೆ ಬೀಗ ಬಿದ್ದಿದೆ. ನಿನ್ನೆ ಮಧ್ಯಾಹ್ನದ ಬಳಿಕ ಕೆಫೆಗೆ ಬೀಗ ಹಾಕಿದ್ದಾರೆ. ನಿನ್ನೆವರೆಗೂ ನಮಗೆ ಗ್ಯಾಸ್ ಲಭ್ಯತೆ ಇತ್ತು. ಇವತ್ತು ನಮ್ಮಲ್ಲಿ ಗ್ಯಾಸ್ ಸ್ಟಾಕ್ ಇಲ್ಲ. ಇವತ್ತು ಬೆಳಗ್ಗೆ ಗ್ಯಾಸ್ ಸಿಗಬಹುದು ಅಂತ ಅಂದ್ಕೊಂಡಿದ್ವಿ, ಆದರೆ ಇವತ್ತು ಗ್ಯಾಸ್ ಸಿಕ್ಕಿಲ್ಲ. ಹೀಗಾಗಿ ಹೋಟೆಲ್ ಬಂದ್ ಮಾಡಿದ್ದೀವಿ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ನಗರದ ದುರ್ಗಾ ಗ್ರ್ಯಾಂಡ್ ಹೋಟೆಲ್ನಲ್ಲೂ ಕೂಡ ಸಿಲಿಂಡರ್ ಅಭಾವ ಶುರುವಾಗಿದೆ. ಚಿಕ್ಕಬಳ್ಳಾಪುರದ ಹಲವು ಕಡೆಗಳಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಇಷ್ಟು ಮಾತ್ರವಲ್ಲ, ಚಿಕ್ಕಬಳ್ಳಾಪುರದ ಬಹುತೇಕ ಎಲ್ಲ ಹೋಟೆಲ್ಗಳಲ್ಲೂ ಬೇಕಾದಷ್ಟು ಪ್ರಮಾಣದಲ್ಲಿ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಗ್ಯಾಸ್ ಸ್ಟಾಕ್ ಬರೋದು ಕಷ್ಟ ಅಂತ ಏಜೆಂಟ್ ಹೇಳ್ತಿದ್ದಾರೆ. ಈ ರೀತಿ ಮುಂದುವರೆದ್ರೆ ಭಾರಿ ಕಷ್ಟ ಅಂತ ಜನರು ಹೇಳ್ತಿದ್ದಾರೆ. ಬೆಳಗಾವಿಯಲ್ಲೂ ಆಟೋ ಎಲ್ಪಿಜಿ ಸಿಗ್ತಾ ಇಲ್ಲ. ಮಕ್ಕಳನ್ನ ಶಾಲೆ ಕರ್ಕೊಂಡು ಹೋಗೋಕೆ ಸಮಸ್ಯೆ ಆಗ್ತಿದೆ. ಮಕ್ಕಳನ್ನ ಶಾಲೆ ಕರ್ಕೊಂಡು ಹೋಗೋ ಆಟೋಗಳು ಎಲ್ಪಿಜಿಯದ್ದಾಗಿದ್ದು ಗ್ಯಾಸ್ ಅಭಾವದಿಂದಾಗಿ ಆಟೋ ಚಾಲಕರಿಗೆ ಸಮಸ್ಯೆ ಆಗಿದೆ. ಇನ್ನು ಗ್ಯಾಸ್ ಸಿಕ್ಕಿದ್ರೂ ಕೂಡ ಪ್ರತಿ ಲೀಟರ್ಗೆ 12 ರೂಪಾಯಿ ಏರಿಕೆ ಆಗಿದೆ. ಸದ್ಯ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತಿವೆ. ಅಡುಗೆ ಅನಿಲ ಅಲಭ್ಯತೆ ಗವಿಮಠಕ್ಕೆ ತಟ್ಟಿದ್ದು, ಗವಿಮಠದಲ್ಲಿ ಸೌದೆ ಒಲೆಯನ್ನ ಬಳಕೆ ಮಾಡಿ ಅಡುಗೆ ಮಾಡಲಾಗ್ತಾ ಇದೆ. ಗವಿಸಿದ್ದೇಶ್ವರ ವಸತಿ ನಿಲಯದಲ್ಲಿ ಸುಮಾರು 4 ವಿದ್ಯಾರ್ಥಿಗಳಿದ್ದಾರೆ. ನಿತ್ಯ ದಾಸೋಹದಲ್ಲಿ ಸುಮಾರು 4 ರಿಂದ 5 ಸಾವಿರ ಜನರು ಊಟ ಮಾಡ್ತಿದ್ದಾರೆ. ಸೌದೆ ಒಲೆ ಬಳಸ್ತಾ ಇರೋದ್ರಿಂದ ಅಡುಗೆ ಗ್ಯಾಸ್ನ ಅವಲಂಬನೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ನಮಗೆ ಸಮಸ್ಯೆ ಇಲ್ಲ ಅಂತ ಗವಿಮಠದ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಭಾರತದಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಕೊರತೆ ಉಂಟಾಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿರುವಂತಹ ಚಾಕನ್ನಲ್ಲಿ ಎಲ್ಪಿಜಿ ಸಿಲಿಂಡರ್ಗಾಗಿ ಗ್ಯಾಸ್ ಏಜೆನ್ಸಿ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತುಕೊಂಡಿದ್ದಾರೆ. ಗ್ಯಾಸ್ ಕೊರತೆಯಾಗೋ ಭೀತಿಯಿಂದ ಜನರು ಸಿಲಿಂಡರ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಮಹಾಯುದ್ಧದ ಸುದ್ದಿಗಳನ್ನು ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ಭಾರಿ ಸಮಸ್ಯೆ ಆಗ್ತಾ ಇದೆ. ಇನ್ನು ಯುದ್ಧ ನಿಲ್ಲಿಸಲು ನಾವು ಸಿದ್ಧ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆ ಮಧ್ಯೆ ಇರಾನ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಯುದ್ಧ ನಿಲ್ಲಿಸಲು ನಾವು ಸಿದ್ಧ, ಆದರೆ ನಮ್ಮ ಹಕ್ಕುಗಳ ರಕ್ಷಣೆ ಆಗಬೇಕು. ಯುದ್ಧದಿಂದ ನಮಗೆ ಆದಂತಹ ನಷ್ಟದ ಬಗ್ಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನ ಹರಿಸಬೇಕು. ಇನ್ನು ಮುಂದೆ ಈ ರೀತಿಯ ಘಟನೆ ನಡೆಯದಂತೆ ಎಲ್ಲರೂ ಕೂಡ ಎಚ್ಚರ ವಹಿಸಬೇಕು ಅಂತ ಇರಾನ್ ಅಧ್ಯಕ್ಷ ಮಸೌದ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ನಾವು ರಷ್ಯಾ ಸೇರಿದಂತೆ ಅನೇಕ ನಾಯಕರ ಜೊತೆ ಚರ್ಚೆ ನಡೆಸಿದ್ದೇವೆ ಅಂತ ಅಂದ್ರು. ಇರಾನ್ ಮೇಲೆ ನಡೆದ ಯುದ್ಧದಲ್ಲಿ ನಾವು ಗೆದ್ದಿದ್ದೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ವಯಂ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಈ ಕುರಿತು ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಟ್ರಂಪ್, ಇರಾನ್ನ ಎಲ್ಲಾ ಶಕ್ತಿಗಳನ್ನು ಹೊಡೆದು ಹಾಕಿದ್ದೀವಿ. ಇರಾನ್ ಸಂಪೂರ್ಣ ನಾಶವಾಗಿದೆ. ಇರಾನ್ ವಿರುದ್ಧ ನಾವು ಗೆದ್ದಿದ್ದೀವಿ ಅಂತ ಹೇಳಿಕೊಂಡಿದ್ದಾರೆ.
ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದ್ರೂ ಕೂಡ ಭಾರತಕ್ಕೆ ಇರಾನ್ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದೆ. ಯುದ್ಧದಿಂದಾಗಿ ಹರ್ಮುಜ್ ಜಲಸಂಧಿ ಮುಚ್ಚಲಾಗಿದೆ. ಈ ಮಧ್ಯೆ ಭಾರತಕ್ಕೆ ಬರ್ತಾ ಇರುವಂತಹ ಹಡಗುಗಳಿಗೆ ಹರ್ಮುಜ್ ಜಲಸಂಧಿ ಮೂಲಕ ಪ್ರಯಾಣಿಸಲು ಅನುಮತಿ ನೀಡಲಾಗಿದೆ. ಈ ಹಿನ್ನೆಲೆ ಹರ್ಮುಜ್ ಜಲಸಂಧಿ ಮೂಲಕ ಪುಷ್ಪಕ್ ಮತ್ತು ಪರಿಮಳ ಹಡಗುಗಳು ಸುರಕ್ಷಿತವಾಗಿ ಹರ್ಮುಜ್ ಜಲಸಂಧಿ ಮೂಲಕವೇ ಹಾದು ಬಂದಿವೆ. ಇನ್ನು ತನ್ನ ಮೇಲಿನ ದಾಳಿಗೆ ಇರಾನ್ ಪ್ರತ್ಯುತ್ತರ ಕೊಟ್ಟಿದೆ. ಯುಎಇ ಕುವೈತ್ನಲ್ಲಿರುವಂತಹ ಅಮೆರಿಕ ನೆಲಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಇನ್ನು ಶಾರ್ಜಾದಲ್ಲಿರುವಂತಹ ಫೌಜಾರಿಯಾ ಅನಿಲ ಪ್ರದೇಶಕ್ಕೂ ದಾಳಿ ಮಾಡಿರುವಂತಹ ಇರಾನ್ ಅಪಾರ ಪ್ರಮಾಣದಲ್ಲಿ ಹಾನಿಯನ್ನ ಉಂಟು ಮಾಡಿದೆ. ಕುವೈತ್ನ ಅಲ್ ಸಲೀಂ ಬೇಸ್ ಮೇಲೂ ದಾಳಿ ಮಾಡಿ ಅಮೆರಿಕಾಗೆ ಇರಾನ್ ದೊಡ್ಡ ಹೊಡೆತ ಕೊಟ್ಟಿದೆ. ಎಲ್ಪಿಜಿ ಅಭಾವದ ಹಿನ್ನೆಲೆ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ ಎಚ್ಪಿ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಈ ಬಗ್ಗೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಪತ್ರವನ್ನು ಬರೆದಿರುವಂತಹ ಎಫ್ಕೆಸಿಸಿಐ ಇಂಧನ ವ್ಯತ್ಯಯವಾಗದಂತೆ ಕ್ರಮ ಕೈಗೊಳ್ಳಲು ಮನವಿ ಮಾಡಿಕೊಂಡಿದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದಾಗಿ ಭಾರತದಲ್ಲಿ ತೈಲ ಅಭಾವತೆ ಉಂಟಾಗುವಂತಹ ಆತಂಕ ಶುರುವಾಗಿದೆ. ಹೀಗಾಗಿ ತಮಿಳುನಾಡಿನ ಚೆನ್ನೈನಲ್ಲಿ ವ್ಯಕ್ತಿಯೊಬ್ಬರು 20 ಲೀಟರ್ ಸಾಮರ್ಥ್ಯ ಇರುವಂತಹ ವಾಟರ್ ಕ್ಯಾನ್ನಲ್ಲಿ ಪೆಟ್ರೋಲ್ ತುಂಬಿಸಿಕೊಂಡಿದ್ದಾರೆ. ಯುದ್ಧದಿಂದಾಗಿ ಪೆಟ್ರೋಲ್ ಸಮಸ್ಯೆ ಉಂಟಾಗುವ ಭೀತಿಯಿಂದ ಬಂಕ್ನಲ್ಲಿ ಪೆಟ್ರೋಲ್ ತುಂಬಿಸಿಕೊಂಡಿದ್ದು ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. 13ನೇ ದಿನವೂ ಗಲ್ಫ್ ಯುದ್ಧ ಜೋರಾಗಿದೆ. ನಿನ್ನೆ ಪಶ್ಚಿಮ ಏಷ್ಯಾ ಸಂಘರ್ಷದಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ನಡೆದ ದಾಳಿಯಲ್ಲಿ 2 ಭಾರತೀಯರು ಸಾವನ್ನಪ್ಪಿದ್ದಾರೆ. ಈ ದಾಳಿಯಲ್ಲಿ ಓರ್ವ ನಾಪತ್ತೆಯಾಗಿದ್ದಾರೆ ಅಂತ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ತಮ್ಮ ದಾಳಿಯನ್ನು ತೀವ್ರಗೊಳಿಸಿವೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ರಾತ್ರಿ ಭಾರೀ ದಾಳಿ ನಡೆದಿದೆ. ಆಸ್ಪತ್ರೆಗಳು, ಜನವಸತಿ ಕಟ್ಟಡಗಳನ್ನು ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಟೆಹರಾನ್ ನಗರದ ವಿಡಿಯೋವನ್ನು ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿ ಬಿಡುಗಡೆ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ತೀವ್ರಗೊಂಡಿರೋ ಬೆನ್ನಲ್ಲೇ ಉತ್ತರ ಕೊರಿಯಾ ಮತ್ತು ಕ್ರೂಸ್ ಕ್ಷಿಪಣಿಗಳ ಪರೀಕ್ಷಾ ಉಡಾವಣೆಯನ್ನ ನಡೆಸಲಾಗಿದೆ. ಉತ್ತರ ಕೊರಿಯಾ ನಾಯಕ ಕಿಮ್ ಜಾಂಗ್ ಉನ್ ಮೇಲ್ವಿಚಾರಣೆಯಲ್ಲಿ 5,000 ಟನ್ ತೂಕದ ವಿಧ್ವಂಸಕ ನೌಕೆಯಿಂದ ಕ್ಷಿಪಣಿಗಳ ಉಡಾವಣೆ ಮಾಡಲಾಗಿದೆ. ಇದೀಗ ರಾಜ್ಯದ ಪ್ರಮುಖ ಸುದ್ದಿ. ಚನ್ನಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ಆನೆ ಪ್ರತ್ಯಕ್ಷವಾಗಿದೆ. ಮಲ್ಲಿಂಗೆರೆ ಗ್ರಾಮದ ಬಳಿಯಲ್ಲಿ ಆನೆ ಓಡಾಟ ನಡೆಸಿದೆ. ರಸ್ತೆಯಲ್ಲಿ ಕಾಡಾನೆ ಓಡಾಟ ಕಂಡು ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ರು. ಕಳೆದ 2-3 ದಿನಗಳಿಂದ ಮಲ್ಲಿಂಗೆರೆ ಭಾಗದಲ್ಲಿ ಕಾಡಾನೆ ಓಡಾಟ ಕಂಡು ಬಂದಿದೆ. ಕೂಡಲೇ ಅರಣ್ಯ ಇಲಾಖೆ ಗಮನ ಹರಿಸಬೇಕು ಅಂತ ಸ್ಥಳೀಯರು ಆಗ್ರಹವನ್ನು ಮಾಡಿದ್ದಾರೆ. ಗವಿಮಠದ ಹಿಂದಿನ ಸ್ವಾಮೀಜಿ ಶ್ರೀ ಶಿವಶಾಂತವೀರ ಸ್ವಾಮೀಜಿಗಳ ಪುಣ್ಯಾರಾಧನೆ ನಡೆಯಿತು. ಸಾವಿರಾರು ಜನರು ಪಾದಯಾತ್ರೆ ಮೂಲಕ ಆಗಮಿಸಿ ಪುಣ್ಯಾರಾಧನೆಯಲ್ಲಿ ಭಾಗಿಯಾದರು. ಮಳೇಶ್ವರ ದೇಗುಲದಿಂದಾಗಿ ಗವಿಮಠದವರೆಗೂ ಕೂಡ ಪಾದಯಾತ್ರೆಯಲ್ಲಿ ವಿಕಲಚೇತನ ಸೌಲಭ್ಯಗಳ ಕುರಿತು ಅರಿವು ಜಾಗೃತಿ ಕಾರ್ಯಾಗಾರ ನಡೆಯಿತು. ಬೃಹತ್ ಪಾದಯಾತ್ರೆಯಲ್ಲಿ ಗವಿಮಠದ ಶ್ರೀಗಳು ಭಾಗಿಯಾದರು. ಕುಡಿಯೋ ನೀರಲ್ಲಿ ಕಪ್ಪೆ ಜಂಡು ಹುಳುಗಳು ಕಾಣಿಸಿಕೊಂಡಿವೆ. ಕೊಪ್ಪಳದ ಬಿ ಹೊಸಳ್ಳಿ ಗ್ರಾಮದ ವಾರ್ಡ್ ನಂಬರ್ 1ರ ಎಸ್ಸಿ ಕಾಲೋನಿಗೆ ಕಲುಷಿತ ನೀರು ಸಪ್ಲೈ ಮಾಡಲಾಗ್ತಾ ಇದೆ. ಕಲುಷಿತ ನೀರು ಸೇವಿಸಿ ಪುಟ್ ಮಕ್ಕಳು ಅನಾರೋಗ್ಯಕ್ಕೀಡಾಗಿದ್ದಾರೆ. ಹಲವು ಬಾರಿ ದೂರು ಕೊಟ್ಟರೂ ಕೂಡ ಪಿಡಿಒ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೆರೆ ನೀರನ್ನು ಶುದ್ಧ ಮಾಡದೆ ನೇರವಾಗಿ ಸರಬರಾಜು ಮಾಡುತ್ತಿದ್ದಾರೆ ಅಂತ ಸ್ಥಳೀಯರು ದೂರಿದ್ದಾರೆ. ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದು ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ. ಬೆಂಗಳೂರಿನ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಮುಂಭಾಗದಲ್ಲಿ ಘಟನೆ ನಡೆದಿರೋದು. ಕೃತಿಕಾ ಮೃತ ಯುವತಿ ನಿನ್ನೆ ಸಂಜೆ ಕಾಲೇಜ್ ಮುಗಿಸಿ ಆಕ್ಟಿವಾದಲ್ಲಿ ತೆರಳುತ್ತಾ ಇದ್ದ ವೇಳೆ ಘಟನೆ ಸಂಭವಿಸಿದೆ. ಕಾಲೇಜ್ ಮುಗಿಸಿ ಗೇಟ್ ಹೊರಗಡೆ ಬರ್ತಾ ಇದ್ದಾಗ ಅತಿ ವೇಗವಾಗಿ ಬಂದಂತ ಲಾರಿ ಡಿಕ್ಕಿ ಹೊಡೆದಿದೆ. ಕೃತಿಕಾ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಹಿಂಬದಿ ಸವಾರೆ ಹಂಸಾಗೆ ಗಂಭೀರ ಗಾಯ ಆಗಿದೆ. ಕೆಂಗೇರಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಕಿ ಕಾಟಕ್ಕೆ ಬೇಸತ್ತಂತಹ ಕುಟುಂಬ ಇದು ಬಾನಾಮತಿ ಕಾಟ ಅಂತ ಹೇಳ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಕೌಲಗುಂಡದಲ್ಲಿರುವಂತಹ ಮನೆಯೊಂದರ ಬಳಿ ಪದೇ ಪದೇ ಸಮಸ್ಯೆಗಳಾಗ್ತಾ ಇದೆಯಂತೆ. ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಳ್ಳೋದು ಸೇರಿದಂತೆ ಅನೇಕ ಸಮಸ್ಯೆಗಳಾಗ್ತಾ ಇದೆ. ಈಶ್ವರ ಎನ್ನುವವರ ಮನೆಯಲ್ಲಿ ಈ ಘಟನೆ ನಡೀತಾ ಇದೆ. ಮನೆಯಲ್ಲಿದ್ದ ವಸ್ತುಗಳು, ಗೋಡೆಗಳು, ದನದ ಶೆಡ್ನಲ್ಲಿ ಆಗಾಗ ಬೆಂಕಿ ಕಾಣಿಸಿಕೊಳ್ತಾ ಇದೆ. ಇದು ಬಾನಾಮತಿ ಕಾಟ ಅಂತ ಈಶ್ವರ್ ಹೇಳ್ತಿದ್ದಾರೆ. ಹಾಸನ ಜಿಲ್ಲೆ ಕೊಣನೂರಿನ ನೆಹರು ನಗರದಲ್ಲಿ ಸ್ಟೋನ್ ಕ್ರಷರ್ನಿಂದ ಶಾಲೆಗೆ ಕಂಟಕವಾಗಿದೆ. ಕಲ್ಲು ಗಣಿಗಾರಿಕೆ ಕಾಟಕ್ಕೆ ಎಲ್ಲಾ ಮಕ್ಕಳು ಶಾಲೆ ಬಿಟ್ಟಿದ್ದಾರೆ. ಕ್ರಷರ್ನಿಂದ ಬರುವ ಧೂಳು, ಶಬ್ದದಿಂದಾಗಿ ಎಲ್ಲ 16 ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ. 1,000 ಜನ ಇರುವಂತ ಗ್ರಾಮಸ್ಥರಿಗೂ ಟೆನ್ಷನ್ ಶುರುವಾಗಿದೆ. ಕ್ರಷರ್ ನಿಲ್ಲಿಸ್ತಿದ್ರೆ ಮಾತ್ರ ನಾವು ಮಕ್ಕಳನ್ನ ಶಾಲೆ ಕಳಿಸ್ತೀವಿ ಅಂತ ಪೋಷಕರು ಪಟ್ಟಣ ಹಿಡಿದಿದ್ದಾರೆ. ವಿಜಯಪುರ ನಗರದ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ರಂಭಾಪುರ ಪ್ರದೇಶಕ್ಕೆ ಬಸ್ ವ್ಯವಸ್ಥೆ ಇಲ್ಲ. ಸ್ವಂತ ವಾಹನದಲ್ಲೇ ವಿಜಯಪುರಕ್ಕೆ ಜನ ಬರಬೇಕು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದ 200ಕ್ಕೂ ಅಧಿಕ ಮನೆಗಳಿರುವಂತಹ ರಂಭಾಪುರ ಏರಿಯಾಗೆ ಬಸ್ಗಳೇ ಇಲ್ಲ. ನಗರ ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಿ ಅಂತ ಜನರು ಮನವಿ ಮಾಡಿದ್ದಾರೆ.
ಕೆಎಸ್ಬಿಸಿಎಲ್ನ ಮೈಸೂರು ಜಿಪೋ 1 ಹಾಗೆಯೇ 2ರಲ್ಲಿ ಮಾರಾಟವಾಗದೇ ಉಳಿದಿದ್ದ ವಿವಿಧ ಮಾದರಿಯ ಒಟ್ಟು 30,000 ಲೀಟರ್ ಬಿಯರ್ ನಾಶ ಮಾಡಲಾಗಿದೆ. ಕೂರ್ಗಳಿ ಡಿಪೋದಲ್ಲಿ ಮೈಸೂರು ನಗರ ಅಬಕಾರಿ ಉಪ ಅಧೀಕ್ಷಕರ ಆದೇಶದ ಮೇರೆಗೆ ಅಬಕಾರಿ ಉಪ ಅಧೀಕ್ಷಕ ಎಚ್ಕೆ ರಮೇಶ್ ನೇತೃತ್ವದಲ್ಲಿ ಬಿಯರ್ ನಾಶ ಮಾಡಲಾಯಿತು. ರಾಜಕೀಯ ಸುದ್ದಿಗಳನ್ನು ನೋಡೋಣ. ಗ್ಯಾಸ್ ಸಮಸ್ಯೆಗೆ ಕೇಂದ್ರ ಸರ್ಕಾರವೇ ನೇರ ಕಾರಣ ಅಂತ ಕಾಂಗ್ರೆಸ್ ನಾಯಕರು ಬೊಟ್ಟು ಮಾಡ್ತಿದ್ದಾರೆ. ಕಾಂಗ್ರೆಸ್ ತಂತ್ರಗಾರಿಕೆಗೆ ಬಿಜೆಪಿ ನಾಯಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪ್ರಚಾರಕ್ಕೆ ಆಸ್ಪದ ಕೊಡದಂತೆ ದೆಹಲಿ ನಾಯಕರು ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಪಶ್ಚಿಮ ಪದವೀಧರ ಕ್ಷೇತ್ರ ಚುನಾವಣೆಗೆ ಸಂಬಂಧಿಸಿದ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಇತ್ತ ಕಮಲಪಾಳ್ಯದಲ್ಲಿ ಬಂಡಾಯ ಜೋರಾಗಿದೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಲಿಂಗರಾಜ್ ಪಾಟೀಲ್ಗೆ ಟಿಕೆಟ್ ಸಿಗದೇ ಇರುವುದಕ್ಕೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದ ಲಿಂಗರಾಜ್ ಪಾಟೀಲ್ ಶಿಸ್ತು ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಇನ್ನೊಂದು ಕಡೆ ಕೈನಿಂದ ಮೋಹನ್ ಲಿಂಬಿಕಾಯಿ ಸ್ಪರ್ಧೆ ಮಾಡ್ತಾ ಇದ್ದು ಪಕ್ಷಾಂತರಿಗೆ ಟಿಕೆಟ್ ಸಿಕ್ಕಿದೆ ಅಂತ ಹೇಳಿ ಮೂಲ ಕಾಂಗ್ರೆಸ್ಸಿಗರು ಭೋಗಿಲೆದ್ದಿದ್ದಾರೆ. ಒಟ್ಟಲ್ಲಿ ಭಿನ್ನಮತ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ನುಂಗಲಾರದ ಬಿಸಿತುಪ್ಪವಾಗಿದೆ. ಕ್ರೈಮ್ ಸುದ್ದಿಗಳನ್ನು ನೋಡೋಣ. ರಾಜ್ಯ ಗ್ರಾಹಕರ ವ್ಯಾಜ್ಯ ಪರಿಹಾರ ಆಯೋಗದ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಬಸವ ಭವನದಲ್ಲಿರುವಂತಹ ರಾಜ್ಯ ಗ್ರಾಹಕರ ವ್ಯಾಜ್ಯ ಪರಿಹಾರ ಆಯೋಗಕ್ಕೆ ಸೌರವ್ ಬಿಸ್ವಾಸ್ ಎಂಬಂತಹ ಮೇಲ್ನಿಂದ ಬೆದರಿಕೆ ಬಂದಿರುವಂತದ್ದು. 14 ಸೈನೈಡ್ ಬಾಂಬ್ ಸ್ಫೋಟ ಮಾಡ್ತೀವಿ ಅಂತ ಅಪರಿಚಿತ ಬೆದರಿಕೆ ಹಾಕಿದ್ದಾನೆ. ಸದ್ಯ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಆಯೋಗದ ಅಧಿಕಾರಿ ಮಲ್ಲಿಕಾರ್ಜುನ ಕಮಟಗಿ ದೂರು ನೀಡಿದ್ದಾರೆ. ನ್ಯಾಯಾಲಯದ ಅನುಮತಿಯನ್ನು ಪಡೆದು ಎಫ್ಐಆರ್ ದಾಖಲಿಸಿ ತನಿಖೆ ಮಾಡಲಾಗ್ತಾ ಇದೆ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಜೈಲು ಸೇರಿರುವಂತಹ ಶಾಸಕ ಭೈರತಿ ಬಸವರಾಜು ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ವಾದ ಪ್ರತಿವಾದ ಆಲಿಸಿರುವಂತಹ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು. ಇವತ್ತು ಜಾಮೀನು ಆದೇಶ ಪ್ರಕಟವಾಗಲಿದೆ. ಜೈಲ್ ಫಿಕ್ಸಾ ಬೇಲ್ ಸಿಗುತ್ತಾ ನಿರ್ಧಾರವಾಗುತ್ತೆ ಇವತ್ತು. ಬಸ್ ನಿಲ್ದಾಣದಲ್ಲಿ ಚಿನ್ನಾಭರಣ ಎಗರಿಸ್ತಾ ಇದ್ದ ಮಹಿಳೆ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಬೆಳಗಾವಿ ತಾಲೂಕಿನ ಬೈಲಹೊಂಗಲ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅನಿತಾ ಎಂಬಾಕೆ ಕಳ್ಳತನ ಮಾಡ್ತಾ ಇದ್ಲು. ಬಸ್ ಹತ್ತುವ ಗದ್ದಲದ ಮಧ್ಯೆ ಚಿನ್ನಾಭರಣ ಎಗರಿಸಿ ಅನಿತಾ ಎಸ್ಕೇಪ್ ಆಗ್ತಾ ಇದ್ಲು. ಪ್ರಮೋದ ಎಲಿಗಾರ ನೇತೃತ್ವದಲ್ಲಿ ಆರೋಪಿ ಅನಿತಾರನ್ನ ಬಂಧಿಸಲಾಗಿದ್ದು 15 ಲಕ್ಷ ಮೌಲ್ಯದ 90 ಗ್ರಾಂ ಬಂಗಾರದ ಆಭರಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತಿನಿಂದ ಕೊಚ್ಚಿ ದಂಪತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಕೇಸ್ನಲ್ಲಿ ಆರೋಪಿಗೆ ಮರಣದಂಡನೆ ವಿಧಿಸಲಾಗಿದೆ. 30/8/2019 ಮರ್ಡರ್ ನಡೆದಿತ್ತು. ಚಿಕ್ಕಮಗಳೂರು ಜಿಲ್ಲೆ ಎನ್ನಾರ್ಪುರ ತಾಲೂಕಿನ ಸಾತ್ಗೊಳ್ಳಿ ಗ್ರಾಮದಲ್ಲಿ ಕೊಲೆ ಮಾಡಲಾಗಿತ್ತು. ಕುಡಿದ ಮತ್ತಿನಲ್ಲಿ ಅಣ್ಣ ತಂಗಿಯನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಕೊಡಗು ಜಿಲ್ಲೆಯ ಭಾಗಮಂಡಲ ಸಮೀಪದ ಕುಂದಚೇರಿ ಗ್ರಾಮದಲ್ಲಿ ನಡೆದಿದೆ. ಅಡಿಯರ ಯಶೋಧ ರಾಮು ಮೃತರು. ಕ್ಷುಲ್ಲಕ ಕಾರಣಕ್ಕೆ ರಾಮ ಹಾಗೆಯೇ ಚಂದು ನಡುವೆ ಗಲಾಟೆಯಾಗಿದೆ. ಇದನ್ನು ತಡೆಯೋಕೆ ಬಂದ ಸಹೋದರಿ ಯಶೋಧರನ್ನು ಚಂದು ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಕೊಡಗು ಎಸ್ಪಿ ಬಿಂದುಮಣಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಅಪಘಾತವಾಗಿ ಪ್ರಜ್ಞೆ ತಪ್ಪಿದ ಮಹಿಳೆಯ ಕತ್ತಲಿದ್ದ ಚಿನ್ನದ ಸರ ಕದ್ದು ಪರಾರಿಯಾಗಿದ್ದ ಆರೋಪಿಯನ್ನು ಚಿತ್ರದುರ್ಗ ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ. ಹೊಸದುರ್ಗ ತಾಲೂಕಿನ ಅಜ್ಜಂಪುರ ರಸ್ತೆಯಲ್ಲಿ ಕಾರ್ ಮತ್ತು ಬೈಕ್ ನಡುವೆ ಅಪಘಾತವಾಗಿದ್ದು ಬೈಕಲ್ಲಿದ್ದ ಮಹಿಳೆ ಗಾಯಗೊಂಡು ಪ್ರಜ್ಞೆ ತಪ್ಪಿದ್ರು. ಇದೇ ವೇಳೆ ಯಾರೋ ಕಳ್ಳ ಆಕೆಯ 55 ಗ್ರಾಂ ಚಿನ್ನದ ಸರವನ್ನು ಕದ್ದು ಪರಾರಿಯಾಗಿದ್ದ. ಬೆಂಗಳೂರಿನ ಕೊತ್ತನೂರು ಠಾಣಾ ವ್ಯಾಪ್ತಿಯ ಕೆ ನಾರಾಯಣಪುರದಲ್ಲಿ 2 ಬಾಂಗ್ಲಾ ಪ್ರಜೆಗಳು ಪತ್ತೆಯಾಗಿದ್ದಾರೆ. ಜುಹಿಮೋನೆ ಮೊಹಮ್ಮದ್ ಉಮರ್ ಪತ್ತೆಯಾದಂತಹ ಬಾಂಗ್ಲಾ ಪ್ರಜೆಗಳು ವಿನ್ಸಮ್ ಟೀಮ್ ಕಮ್ಯುನಿಟಿ ಎಂಬ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಪೊಲೀಸರು ಇಬ್ಬರನ್ನು ಎಫ್ಆರ್ಆರ್ಒ ಕಚೇರಿಗೆ ಒಪ್ಪಿಸಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸೆಕ್ಟರ್ 4ರಲ್ಲಿರುವಂತಹ ಕಂಪನಿಯೊಂದರಲ್ಲಿ ಅಗ್ನಿ ಅನಾಹುತ ಉಂಟಾಗಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಡುತ್ತಿದ್ದಾರೆ. ನಿನ್ನೆ ತಡರಾತ್ರಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಕ್ಷಿಪ್ರ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ದೆಹಲಿಯ ಉತ್ತಮ ನಗರ ಪ್ರದೇಶದಲ್ಲಿರುವಂತಹ ಮೀನು ಮಾರುಕಟ್ಟೆಯಲ್ಲಿ ನಿನ್ನೆ ರಾತ್ರಿ ಬೆಂಕಿ ಕಾಣಿಸಿಕೊಂಡಿತ್ತು. ಭಾರೀ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮವಾಗಿ ಅನೇಕ ಸ್ಟಾಲ್ಗಳು ಸುಟ್ಟು ಭಸ್ಮವಾಗಿದೆ. ಸುಮಾರು 300ರಿಂದ 400 ಸ್ಟಾಲ್ಗಳು ಬೆಂಕಿಗೆ ಆಹುತಿಯಾಗಿವೆ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಫೇಮಸ್ ಆಗಿದ್ದ ಮೋನಾಲಿಸಾ ಕೇರಳದಲ್ಲಿ ಮದುವೆಯಾಗಿದ್ದಾರೆ. ಫೇಸ್ಬುಕ್ನಲ್ಲಿ ಮೋನಾಲಿಸಾ ಮತ್ತು ಕೇರಳದ ಫರ್ಮಾನ್ ಜೊತೆ ಪ್ರೀತಿ ಹುಟ್ಟಿತ್ತು. ಆದರೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ತಿರುವನಂತಪುರಂನ ತಂಪನೂರ ಪೊಲೀಸರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ. ಇದೀಗ ಕ್ರೀಡಾಲೋಕದ ಪ್ರಮುಖ ಸುದ್ದಿ. ಐಪಿಎಲ್ 19ನೇ ಆವೃತ್ತಿಯ ಮೊದಲ ಹಂತದ ವೇಳಾಪಟ್ಟಿಯನ್ನು ಬಿಸಿಸಿಐ ಪ್ರಕಟ ಮಾಡಿದೆ. ಮಾರ್ಚ್ 28ರಿಂದ ಐಪಿಎಲ್ ಧಮಾಕ ಶುರುವಾಗಲಿದೆ. ಉದ್ಘಾಟನಾ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಲಿದ್ದು ಹಾಲಿ ಚಾಂಪಿಯನ್ ಆರ್ಸಿಬಿ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಉಜ್ಜಯಿನಿಯಲ್ಲಿರುವ
ಇಲ್ಲಿರುವ ಮಹಾಕಾಳೇಶ್ವರ ದೇಗುಲಕ್ಕೆ ನಟಿ ನಿಧಿ ಅಗರ್ವಾಲ್ ಭೇಟಿ ನೀಡಿದ್ದು ಭಸ್ಮ ಆರತಿಯಲ್ಲಿ ಭಾಗಿಯಾಗಿದ್ದಾರೆ. ಮುಂಜಾನೆಯೇ ದೇಗುಲಕ್ಕೆ ಆಗಮಿಸಿ ಭಸ್ಮ ಆರತಿಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡ್ಕೊಂಡಿದ್ದಾರೆ.